ಗುಂಡ ಕುಯ್ಯನೆ ವಿಡಿಯೋ ಅವಾಗ ಗುಂಡ ಕುಯ್ಯನೆ ವಿಡಿಯೋ ಅವಾಗ ಗುಂಡ ಕುಯ್ಯನೆ ಏನ್ರೋ ಇಷ್ಟೊಂದು ಕಮೆಂಟ್ಸ್ ಮಾಡಿದ್ದೀರಾ, ಅಷ್ಟೊಂದು ಕುಯ್ಯನೆ ವಿಡಿಯೋಸ್ ಬೇಕಾ? ಬನ್ರಿ ಹಂಗಾರೆ ಮಾಡೋಣ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗುಂಡ ಮಾತಾಡ್ತಿದ್ದೀನಿ. ಸೊ ಇವತ್ತು Q&A ಎಪಿಸೋಡ್ 27ಕ್ಕೆ ನಿಮಗೆಲ್ಲ ಸ್ವಾಗತ, ಸರಿನಾ? ಇವತ್ತು Q&A ಎಪಿಸೋಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ತುಂಬ ಖುಷಿಯಾಗಿದ್ದೀನಿ. ಅದೇನಕ್ಕೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ, ಸರಿನಾ? ಇವಾಗ Q&A ಎಪಿಸೋಡ್ನ ಸ್ಟಾರ್ಟ್ ಮಾಡು. ಏನು ಹಂಗೆ ನೋಡ್ತಿದ್ಯಾ? ಏ ಗುಂಡ, ಏನೋ ಮಾಡ್ತಿದ್ಯಾ ಅಲ್ಲಿ? ನಾನು ನೋಟ್ಸ್ ಹೇಳ್ತಿದ್ದೀನಿ, ಯಾಕೆ ಕೇಳಿಸ್ತಿಲ್ವಾ? ಸರಿ, Q&A ಮಾಡಬೇಕಿದ್ವಾ? ನಿನ್ನ ಲೈಕ್ ಬರೀ 50-60, ನನ್ನ ಲೈಕು 150-100, ಗೊತ್ತಾ? ನನ್ನ ಮೊನ್ನೆ ಲೈಕ್ಸ್ ಟಾರ್ಗೆಟ್ ಇಟ್ಟಿದ್ದೆ, ಅದರಲ್ಲಿ ನನಗೆ 100 ಲೈಕ್ ಹೇಳಿದ್ದೆ. 105 ಲೈಕ್ನ ನನಗೆ ಕಂಪ್ಲೀಟ್ ಮಾಡಿದ್ದೀರ. ಥ್ಯಾಂಕ್ ಯು ಸೊ ಮಚ್. ಈ ವಿಡಿಯೋಗೂ ನೀವು ಇವತ್ತಿನ ವಿಡಿಯೋ ಲೈಕು 120, ಸರಿನಾ? ಸಾಕು 120. ನನ್ನ ಗುಂಡನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? 200 ಸಬ್ ಕಂಪ್ಲೀಟ್ ಆಗ್ತಿದೆ. ಈ ವಿಡಿಯೋಗೆ 120 ಲೈಕ್ ಕಂಪ್ಲೀಟ್ ಮಾಡಿ, ಸರಿನಾ? ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 120 ಲೈಕ್, ನಮ್ಮ ಗುಂಡ ಹೇಳಿದ ಪ್ರಕಾರ 120 ಲೈಕ್ ಕಂಪ್ಲೀಟ್ ಮಾಡಿ. ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 60% ಜನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿಲ್ದೇನೆ ನೋಡ್ತಿರ್ತೀರ. ಗುಂಡೊಂದು ಫನ್ನಿ ವೀಡಿಯೋಸ್ ಅಲ್ದೇನೆ ಟೆಕ್ನಾಲಜಿ ವೀಡಿಯೋಸ್ ಮಾಡ್ತಿರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 60% ಜನ ಸಬ್ಸ್ಕ್ರೈಬ್ ಮಾಡ್ತಿಲ್ದೇನೆ ನೋಡ್ತಿರ್ತೀರ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 5K ಬೇಗ ರೀಚ್ ಆಗೋಣಂತೆ. ಸೊ ಓಕೆ, ನಾ ಫಸ್ಟ್ ಕ್ವಶನ್ ಬರುತ್ತೆ. ಸೊ HR ಬ್ರದರ್ ಅವ್ರು ಕೇಳಿದ್ದಾರೆ, ಬ್ರೋ iPhone 11 ಬೆಸ್ಟ್ ಅಥವಾ iPhone 12 Pro ಬೆಸ್ಟ್ ಅಂತ ಕೇಳಿದ್ದಾರೆ. iPhone 11 ಬೆಸ್ಟು ಅಂತ ಅಂದ್ಕೊತೀನಿ. ಅದು ಪ್ರೈಸ್ ರೇಂಜ್ಗೂ ಆ ಒಂದು ಸ್ಪೆಸಿಫಿಕೇಷನ್ಗೂ ಪರ್ಫೆಕ್ಟ್ ಫೋನ್ ಅಂತಲೇ ಹೇಳ್ಬೋದು. ಇವಾಗ ಯಾರೂ iPhone 12, iPhone 13 ಯಾವನು ತಗೊಳಕ್ಕೆ ಹೋಗಲ್ಲ. ಇವಾಗ iPhone 11 ಪರ್ಫೆಕ್ಟ್ ಫೋನ್ ಅನಿಸುತ್ತೆ ನನ್ನ ಪ್ರಕಾರ. ನಿಮ್ಮ ಇಷ್ಟ, ನಿಮ್ಮೇನ ಬಜೆಟ್ 50,000 ಇತ್ತು ಅನ್ನೋದಾದರೆ iPhone 11 ಪರ್ಫೆಕ್ಟ್ ಅಂತ ಹೇಳ್ಬೋದು. ಇನ್ನು ಕಮ್ಮಿಗೆ ಸಿಗುತ್ತೆ, ನಿಮಗೆ 40,000-46,000 ರೂಪಾಯಿಗೆ ಸಿಗುತ್ತೆ. ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನು ಫಸ್ಟ್ ಕ್ವಶನ್ ಬರುತ್ತೆ, ಲಾಂಗ್ ಇದೆ ಅವ್ರ ಹೆಸರು, ನಾನು ನೋಡ್ಕೊಂಡು ಹೇಳ್ತೀನಿ, ಸರಿನಾ? ರಾಹುಲ್ ಟೆಕ್ ಆ್ಯಂಡ್ ವ್ಲಾಗ್ ಕನ್ನಡ ಅವ್ರು ಕೇಳಿದ್ದಾರೆ, ಗುಂಡ ನಿನ್ನ ಬೆಸ್ಟ್ ಫ್ರೆಂಡ್ ಯಾರು ಅಂತ ಕೇಳಿದೆ. ನನಗೆ ಬೆಸ್ಟ್ ಫ್ರೆಂಡ್ ತುಂಬ ಜನ ಇದೆ. ನಾನು ಆಟ ಆಡ್ಕೊಳಕ್ಕೆ ಹೋಗ್ಬೇಕಾದ್ರೆ ಬೆಸ್ಟ್ ಫ್ರೆಂಡ್ ತುಂಬ ಜನ ಇದ್ದಾರೆ. ಅವರೆಲ್ಲ ಹೆಸರು ಹೇಳಿದ್ರು, ಒಬ್ರಿಗೆ ಹೇಳಿದ್ರೆ ಒಬ್ರಿಗೆ ಬೇಜಾರಾಗುತ್ತೆ. ಅದಕ್ಕೆ ನಾನು ಯಾರಿಗೂ ಹೇಳ್ತಿಲ್ಲ, ಸರಿನಾ? ಓಕೆ, ನನ್ನ ನೆಕ್ಸ್ಟ್ ಕ್ವಶನ್ ಬರುತ್ತೆ. ವರುಣ್ ಅವ್ರು ಕೇಳಿದ್ದಾರೆ, ಬ್ರೋ ಇವಾಗ ನೀವು ಫಸ್ಟ್ PU ಅಥವಾ ಸೆಕೆಂಡ್ PU ಅಂತ ಕೇಳಿದರೆ, ಇವಾಗ ಫಸ್ಟ್ PU ಪಾಸ್ ಆಯಿತು ಬ್ರೋ, ಸೆಕೆಂಡ್ PU ಇವಾಗ ನಾನು ಜಸ್ಟು. ನೆಕ್ಸ್ಟು MJ ಅನ್ನೋ ಕಮೆಂಟ್ ಮಾಡಿ. MJ ಬ್ರೋ ಯಾಕೆ ಬ್ರೋ ನನ್ನ ಲೋಗ ಹಾಕಿದ್ರಿ ನೀವು? ಹಾಕ್ಕೊಡಿ, ಏನು ಪರವಾಗಿಲ್ಲ. ಗುಂಡ ನೀನು ಎಷ್ಟನೇ ಕ್ಲಾಸ್ ಅಂತ ಕೇಳಿದ್ದಾರೆ. ನಾನು ಅವತ್ತೇ ಹೇಳಿದ್ನಲ್ಲ Q&A ವಿಡಿಯೋದಲ್ಲಿ, ನನಗೆ ತುಂಬ ಕೊರೋನಾ ಇರೋ ಟೈಮಲ್ಲಿ ತುಂಬ ಕನ್ಫ್ಯೂಸ್ ಆಗಿದೆ ನನಗೆ ಕ್ಲಾಸ್ಗಳು ಅಂತ ಹೇಳಿದ್ನಲ್ಲ. ನನ್ನ ಕ್ಲಾಸೇ ಮರ್ತೋಗ್ಬಿಟ್ಟಿದೆ ನನಗೆ. ಹೆಂಗೆ ಹೇಳಿ ನಾನು? ಎಲ್ಲರೂ ಓದಿ ಹುಚ್ಚರಾಗಿ ಹೋಗ್ತಾರೆ. ನಾವಿಲ್ಲಿ ಮನೇಲಿ ಕೂತಿ ಹುಚ್ಚರಾಗ್ಬಿಟ್ಟಿದ್ದೀವಿ. ಅದಕ್ಕೆ ನನಗೇನು ಯಾವ ಕ್ಲಾಸು ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಬರುತ್ತೆ. ಶಶಾಂಕ್ ಅವ್ರು ಕೇಳಿದ್ದಾರೆ, ಬ್ರೋ ನಿಮ್ಮ ಹೋಮ್ ಟೂರ್ ಮತ್ತು ಸ್ಟುಡಿಯೋ ಟೂರ್ ಮಾಡಿ ಅಂತ ಕೇಳಿದ್ದಾರೆ. ಸೊ ನಾನು ಸ್ಟುಡಿಯೋ ಟೂರ್ ಪಾರ್ಟ್ 2 ಸಹ ಮಾಡಿಬಿಟ್ಟಿದ್ದೀನಿ. ನಮಗಲೇ ಪಾರ್ಟ್ 3 ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಫುಲ್ಲು ನಾನು ಪೂರ್ತಿ ಚೇಂಜ್ ಮಾಡ್ತೀನಿ. ಎಕ್ವಿಪ್ಮೆಂಟ್ಸ್ ಎಲ್ಲ ಬರಲಿ, ಖಂಡಿತವಾಗ್ಲೂ ಇನ್ನೊಂದು ಮಂತಲ್ಲಿ ನಾನು ಸ್ಟುಡಿಯೋ ಟೂರ್ ಮಾಡ್ತೀನಿ. ಫುಲ್ ನಾನೆಲ್ಲ ಚೇಂಜ್ ಮಾಡಿಸ್ತಿದ್ದೀನಿ. ಸೊ ನಾನೇ ಎಲ್ಲ ಸ್ಟಿಕರ್ಸ್ ಎಲ್ಲ ತೆಗಿತಿದ್ದೀನಿ. ಸೊ ಸ್ವಲ್ಪ ದಿನ ವೆಯ್ಟ್ ಮಾಡ್ಕೊಳ್ಳಿ, ಸ್ಟುಡಿಯೋ ಟೂರ್ ಬರುತ್ತೆ. ಹೋಮ್ ಟೂರು ಮಾಡ್ತೀನಿ ಬ್ರೋ. ಇನ್ನು ನಂದು ಲಾಸ್ಟ್ ಕ್ವಶನ್ ಬರುತ್ತೆ. ಹೇಮಂತ್ ಅವರು ಕೇಳಿದ್ದಾರೆ ಮತ್ತು ಸುರೇಶ್ ಅವರು ಕೇಳಿದ್ದಾರೆ, ಗುಂಡ ನಿನ್ನ ಏಜ್ ಎಷ್ಟು ಅಂತ ಕೇಳಿದ್ದಾರೆ. ನಾನು ಅವತ್ತೇ ಹೇಳ್ದೆ ನನ್ನ ಏಜ್ ಎಷ್ಟು ಅಂತ. ನೀವು ಆ ವಿಡಿಯೋ ನೋಡ್ಕೊಳ್ಳಿ ಒಂದ್ಸತಿ ಹೇಳಿ. ನನ್ನ ಏಜ್ ಬಂದ್ಬಿಟ್ಟು 2 ತುಂಬಿ 3 ಬೀಳಿದೆ. ಆ ಕೊರೋನಾ ಬಂದ್ಬಿಟ್ಟು 2 ತುಂಬಿ 3 ಬೀಳೆಲ್ಲ ಅರ್ಧಕ್ಕೆ ನಿಂತ್ಕೊಂಡ್ಬಿಟ್ಟಿದೆ. ನಾನು ಏನು ಮಾಡಲಿ? ಓಕೆ, ನೆಕ್ಸ್ಟ್ ಕ್ವಶನ್ ಬರುತ್ತೆ. ಆಕಾಶ್ ಅವ್ರು ಕೇಳಿದ್ದಾರೆ, ಸೊ ಇದು ನಮ್ಮ ಬೇರೆ ಮೊಬೈಲಿನ ನೋಡಿದ್ರೆ ಯೂಟ್ಯೂಬರ್ ಲೊಕೇಶನ್ ಟ್ರ್ಯಾಕ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಆ ಥರ ಏನೂ ಆಗಲ್ಲ ಬ್ರೋ, ನೋಡ್ಕೊಳ್ಳಿ. ಬಟ್ ಆದರೆ ಜಾಸ್ತಿ ನೋಡೋಕ್ಕೆ ಹೋಗಬೇಡಿ, ಅಷ್ಟೇ, ಏನೇನಿಲ್ಲ. ನಿಮ್ಗೆ 1-2 ವಿಡಿಯೋ ನೋಡ್ಕೊಳ್ಳಿ, ಏನು ತೊಂದರೆ ಆಗಲ್ಲ. ಓಕೆ ಫ್ರೆಂಡ್ಸ್, ಇಷ್ಟೇ ಇತ್ತು ಕ್ವಶನು. ತುಂಬ ಕಮೆಂಟ್ಸ್ ಬಂದಿದ್ವು. ಅದರಲ್ಲಿ ನಾನು ಒಂದು ಬೋರಿಂಗು ಆಗಬಾರ್ದು, ನಿಮಗೆ ನಕ್ಕೊಂಡೇ ವೀಡಿಯೋ ಕಂಪ್ಲೀಟಾಗಿ ನೋಡ್ತೀರಾ ಅಂತೇಳಿ ಇಷ್ಟು ವೀಡಿಯೋ ನಾನು ಮಾಡಿದ್ದೀನಿ. ಸೊ ಈ ವಿಡಿಯೋ ಕೆಳಗೆ ನೀವು ಕಮೆಂಟ್ಸ್ ಮಾಡಿ. ದಯವಿಟ್ಟು ಫನ್ನಿ ಕಮೆಂಟ್ಸ್ ಮಾಡೋದು ಬದಲು ನಿಮಗೆ ಇನ್ಫಾರ್ಮೇಟಿವ್ ಕಮೆಂಟ್ಸ್ ಮಾಡಿ. ತುಂಬ ಜನಕ್ಕೆ ಇನ್ಫಾರ್ಮೇಟಿವ್ ಕಮೆಂಟ್ ತುಂಬ ಇಷ್ಟ ಆಗುತ್ತೆ, ಅದಕ್ಕಾಯೇ. ಸೊ ಫನ್ನಿನೂ ಮಾಡಿ, ಏನು ಬೇಡ ಅನ್ನೆಲ್ಲ ನಮ್ಮ ಗಂಡಂಗೆ ಅದು ಉತ್ತರ ಕೊಡ್ತಾನೆ. ನಾನು ಮಾತ್ರ ಇನ್ಫಾರ್ಮೇಟಿವ್ ಕಮೆಂಟ್ ಮಾತ್ರ ಉತ್ತರ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ Q&A ಮುಗಿಸೋಣಂತೆ. ವಿಷಯ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 120 ಲೈಕ್ ಕಂಪ್ಲೀಟ್ ಮಾಡಿ. ನಾನು ನಿಮ್ಮ ಗುಂಡ, ನನ್ನ ಹೆಸರು ಭಾರ್ಗವ್. ನೆಕ್ಸ್ಟ್ Q&Aದಲ್ಲಿ ಸಿಗೋಣಂತೆ. ಸರಿ, ನೆಕ್ಸ್ಟ್ ವಿಡಿಯೋ ಸಿಗೋಣಂತೆ. ಬಾಯ್ ಬಾಯ್.